ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉದ್ದಿನ ಹಪ್ಪಳ ಮಾಡಿ ತೋರಿಸ್ತಾ ಇದೀನಿ. ಇದನ್ನ ಹೇಗ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ಉದ್ದಿನ ಬೇಳೆ ಹಪ್ಪಳ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಉದ್ದಿನ ಬೇಳೆ ಬೇಕು, ಉಪ್ಪ, ಹಪ್ಪಳ ಖಾರ, ಜೀರಿಗೆ, ಕರಿಮೆಣಸಿನಕಾಯಿ ಒಂದ್ ಸ್ವಲ್ಪ. ನಾವ್ ಒಂದ್ ಸ್ವಲ್ಪ ಮಾಡೋದನ್ನು ಅದಕ್ಕಾಗಿ ಉದ್ದಿನ ಬೇಳೆ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೊಳ್ಳೋದನ್ನು. ನೀವು ಜಾಸ್ತಿ ಮಾಡ್ಕೋದಿರ ಮಿಲ್ಗೆ ಹೋಗಿ ಹಿಟ್ ಮಾಡ್ಸ್ಕೊಂಡ್ ಮಾಡ್ಕೋಬಹುದು. ಮೊದಲು ನಾವು ಉದ್ದಿನ ಬೇಳೆ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋಬೇಕು. ಇದನ್ನ ಸಣ್ಣ ಮಾಡ್ಕೊಂಡೆ ನಾನು ನೋಡ್ಬೋದು ನೀವು ಪೂರಾ ಪೌಡರ್ ಆಗೈತಿದ. ಇದನ್ನ ಈಗ ಚಾನ್ಸ್ಕೋಬೇಕು. ಇದನ್ನ ಸಣ್ಣ ಮಾಡ್ದ ಚಾನ್ಸ್ಕೋತೇನೆ ನಾನು. ಉದ್ದಿನ ಬೇಳೆನ ನೀವು ಒಂದೆರಡು ತಾಸು ಬಿಸಿಲಾಗ ಒನಿಷ್ಕಶನ್ ಸಣ್ಣ ಮಾಡ್ಕೊಂಡ್ರಿ ಅಂದ್ರ ಪೂರಾ ಸಣ್ಣ ಆಗ್ತೈತದ. ಚಾನ್ಸ್ಕೊಂಡದ ಇದು ಇನ್ನೊಂದ್ ಸ್ವಲ್ಪ ಮಟ್ಟೆ ಹಿಂಗ್ ಉಳದೈತಿ. ಇದನ್ನ ಇನ್ನೊಮ್ಮೆ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋತೇನೆ ನಾನು. ಇದು ಹಪ್ಪಳ ಖಾರ ತಗೊಂಡಿವಲ್ಲ, ಇದ್ರಾಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕಿಡ್ತೇನೆ ನಾನು. ಇದು ಕರಗ್ತೈತಿ. ಹಿಟ್ಟ ಚಾನ್ಸ್ಕೊಂಡೆ ನಾನು. ಇದನ್ನ ಹಿಟ್ ನಾದ್ಕೊಳ್ಳು. ಈಗ ಈ ಕರಿಮೆಣಸಿನಕಾಳ ಮತ್ ಜೀರಿಗೆ ತಗೊಂಡಿಲ್ಲ, ಅದನ್ನ ಜಜ್ಕೊಂಡೆ ಒಂದ್ ಸ್ವಲ್ಪ. ಬಾಳ ಪೌಡರ್ ಮಾಡ್ಕೋಬೇಡ್ರಿ, ಒಂದ್ ಸ್ವಲ್ಪ ತರಿ ತರಿಯಾಗಿ ಜಜ್ಜ್ ಹಾಕೋರಿ. ಒಂದ್ ಸ್ವಲ್ಪ ಉಪ್ಪ, ಇದನ್ನ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ಕೋರಿ. ಈ ಹಪ್ಪಳ ಖಾರದಾಗ ಬಿಸಿ ನೀರ್ ಹಾಕಿ ಇಟ್ಕೊಂಡಿನೆಲ್ಲ ಇವತ್ನ ಹಾಕಿ ನಾದ್ಕೋತೇನೆ. ಈಗ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೋಬೇಕು. ಇದನ್ನ ಹಿಟ್ಟ ಒಂದ್ ಸ್ವಲ್ಪ ಗಟ್ಟೆ ನಾದ್ಕೋಬೇಕು ನಾವ. ಒಮ್ಮೆ ಬಾಳಟ ನೀರ್ ಹಾಕಿರಿ ಅಂದ್ರ ತಿಳು ಆಗ್ತೈತದ. ಉದ್ದಿನ ಹಿಟ್ಟ ಜಿಗಟ್ ಇರ್ತೈತಿ. ಸ್ವಲ್ಪ ನೀರ್ ಜರಾನ ಹಾಕಿ ಗಟ್ಟೆ ನಾದ್ಕೋರಿ. ಇದನ್ನ ನಾನು ಹಿಟ್ ನಾದ್ಕೊಂಡೇನು. ಇದು ಒಂದ್ ಅರ್ಧ ತಾಸ್ ನೆನಿಬೇಕು. ಟೈಮ್ ಇತ್ತಂದ್ರ ನಿಮ್ ಕಡೆ ಒಂದ್ 2 ತಾಸ್ ನಾದ್ ಇಡ್ರಿ, ನೆನಿತಿ ಚಲೋ ಆಗ್ತಾವು. ನಾ ಈಗ ಒಂದ್ ಅರ್ಧ ತಾಸ್ ಬಿಟ್ಟು ಮಾಡಿ ತೋರಿಸ್ತೇನೆ. ಹಿಟ್ಟ ನಾದಿಟ್ಟು ಒಂದ್ ಅರ್ಧ ತಾಸ್ ಆತು. ಇದ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋರಿ ಕೈಗೆ. ಎಣ್ಣೆ ಹಚ್ಕೊಂಡ ಇನ್ನೊಂದ್ 2 ನಿಮಿಷ ನಾದ್ಕೋಬೇಕು ನಾವ್ ಇದನ್ನ ಚಲೋದಂಗ. ಇದನ್ನ ನಾದ್ಕೊಂಡೇನು. ಇದೀಗ ಹಪ್ಪಳ ಮಾಡಕ್ ರೆಡಿ ಐತಿ. ಉಳ್ಳಿ ಮಾಡ್ಕೊತೇನೆ ನಾನು. ನೀವ್ ಎಷ್ಟ್ ದೊಡ್ಡ ಮಾಡ್ಕೋರ್ದ ನೋಡಿ ಮಾಡ್ಕೋರಿ. ನಾನು ಎಲ್ಲಾ ಉಳ್ಳಿ ಮಾಡ್ಕೊಂಡೇನು. ಈಗ ಲಡ್ಸ್ಕೋತೇನೆ ಇವತ್ನ. ಈಗ ಲಡ್ಸ್ಕೋತೇನೆ ನಾನು. ಲಡ್ಸ್ಕೊಳಕ್ ನಾವು ಸಣ್ಣ ಮಾಡ್ಕೊಂಡಿದ್ದಿಲ್ಲ ಉದ್ದಿನ ಬೇಳೆ, ಅದೊಂದ್ ಸ್ವಲ್ಪ ಹಿಟ್ಟು ತೆಗೆದು ಇಟ್ಕೊಂಡೇನು. ಈ ಹಿಟ್ಟು ಹಚ್ಚಿ ಲಡ್ಸ್ಕೋಬೇಕು. ನೀವು ಬೇಕಂದ್ರೆ ಇದಕ್ಕ ಅಕ್ಕಿ ಹಿಟ್ಟು ಹಚ್ಚಿ ಬಿ ಲಡ್ಸ್ಕೋಬಹುದು. ಹಿಟ್ಟು ನೀವ ಚಲೋದಂಗ್ ಕಲಸ್ಕೊಂಡಿರಿ ಅಂದ್ರ ನಾವ್ ಎಷ್ಟ್ ಬೇಕಾದ್ ತೆಳಗ್ ಮಾಡ್ಕೋಬಹುದು. ಯಾಕಂದ್ರ ಉದ್ದಿನ ಬೇಳೆ ಜಿಗಿಟ್ ಇರ್ತೈತ್ಲಾ, ಅದ ಚಲೋದಂಗ ಆಗ್ತಾವು. ಇದ್ ನೋಡ್ರಿ ಲಡ್ಸ್ಕೊಂಡೆ ನಾನ. ಎಷ್ಟ್ ತೆಳ್ಳಗ ಎಷ್ಟ್ ಮಸ್ತ್ ಆಗಿ ಬಂದೈತಿ ಅಂತ. ಎಲ್ಲಾನು ಇದೇ ತರ ಲಡ್ಸ್ಕೋತೇನೆ ನಾನು. ಎಲ್ಲಾ ಹಪ್ಪಳ ಲಡ್ಸ್ಕೊಂಡೇನು. ಇವತ್ನೀಗ ಒಣ ಹಾಕೋತೇನು.
ಇವತ್ನ ಒಳಗ ಮನ್ಯಾಗ ಒಣ ಹಾಕೋಬೇಕು ಪೈಲ ಒಂದಿನ ಆದ ನಂತರ ಹಿಂದಿಂದ ಬಿಸಿಲಾಗ ಒಂದಿನ ಒಣಸಿ ಇಟ್ಕೋಬಹುದು. ಏನ್ ಮಸ್ತ್ ಆಗಿ ಬಂದಾವ್ ನೋಡ್ರಿ ಹಪ್ಪಳ. ಎಷ್ಟ್ ತೆಳ್ಳಗ ಹಿಟ್ಟು ನೀವು ಚಲೋದಂಗ ನಾದ್ಕೊಂಡಿರಿ ಅಂದ್ರ ನಮ್ಗೆ ಎಷ್ಟ್ ತೆಳ್ಳಗ್ ಬೇಕ ಅಷ್ಟ್ ಲಡ್ಸ್ಕೋಬಹುದು. ಈಗ ಎಲ್ಲಾ ಹಪ್ಪಳ ಒಣ ಹಾಕಿದೀನಿ ನಾನ. ಒಣಗಿದ ಬಳಕ ಫ್ರೈ ಮಾಡಿ ತೋರಿಸ್ತಾನು. ನಾನ ಒಂದ್ ಸಣ್ಣ ಕಪ್ ಉದ್ದಿನ ಬೇಳೆ ತಗೊಂಡ ಮಾಡ್ಕೊಂಡಿನ ಹಪ್ಪಳ ಇಷ್ಟ ಆಗ್ಯದಾವು. ಇವತ್ನ ನಾ ಬಿಸ್ಲಾಗ್ ಬಿ ಚಲೋದಂಗ ಒಣಸ್ಕೊಂಡೇನು. ಈಗ ಫ್ರೈ ಮಾಡಿ ತೋರಿಸ್ತಾನು. ಹಪ್ಪಳ ಫ್ರೈ ಮಾಡಕ ಎಣ್ಣಿ ಕಾಯಕ್ ಇಟ್ಟಿದ್ದೇನೆ ನಾನ. ಎಣ್ಣಿ ಕಾದೈತಿ. ಈಗ ಹಪ್ಪಳ ಹಾಕ್ತಾನು. ನೋಡ್ರಿ ಏನ್ ಮಸ್ತ್ ಆಗಿ ಬರೈತಿ. ನೋಡ್ರಿ ಏನ್ ಮಸ್ತ್ ಆಗಿ ಬಂದಾವಂತ. ಇವ ಒಟ್ಟ ಎಣ್ಣಿನೂ ಹೀರಿಲ್ಲ ಮತ್ತೆ ಕ್ರಿಸ್ಪಿ ಆಗಿ ಬಂದಾವು. ಏನ್ ಮಸ್ತ್ ಆಗಿ ಬಂದಾವ ನೋಡ್ರಿ. ಮುರಿದ್ರುನು ಒಟ್ಟ ಕೈಗೆ ಎಣ್ಣೆ ಹತ್ತಾನಿಲ್ಲ. ನೋಡಿದ್ರಲ್ಲ ಉದ್ದಿನ ಹಪ್ಪಳ ಎಷ್ಟ್ ಸುಲಭವಾಗಿ ಮನೇಲಿ ಮಾಡ್ಕೋಬಹುದಂತ. ನೀವು ಮಾಡಿ ನೋಡ್ರಿ. ಹೇಗ್ ಬತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.